ಈಗ ಬೇಕಂದ್ರೆ ಪೂಜಾದವ್ರು ರೆಡಿ ಮಾಡ್ಕೊಡ್ತಾರೆ. ಭವಿಷ್ಯ ಈಗಾಗಲೇ ಹರಗಿರಿಯಲ್ಲಿ ಗಣೇಶೇಶ್ವರ ಏತ ನೀರಾವರಿ ಅಂತ ಒಂದು ಐತಿಹಾಸಿಕ ಯೋಜನೆಯನ್ನ ನಮ್ಮ ಜನಪ್ರಿಯ ಶಾಸಕರಿಂದ ತಮ್ಮಣ್ಣ ಸರ್ ಅವರು ಹರಗಿರಿಗೆ ತಂದು ಈಗಾಗಲೇ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಈಗ ಸದ್ಯ 12 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಹಾರುಗೇರಿಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಇದು 22-23ನೇ ಸಾಲಿನ SFC ಯೋಜನೆ. ಅದು ಹೆಳ್ಳಪ್ಪಾಯಿ ನಿಂತಿತ್ತು. MLA ಅವರು ಸತತ ಪ್ರಯತ್ನದಿಂದ ಹಾರುಗೇರಿಯ ಅಭಿವೃದ್ಧಿಗೆ ಶ್ರಮಿಸಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಬಂದಿದ್ದಾರೆ. ಈಗ ನನ್ನ ಗೌಡ ಕರ್ಕೊಂಡು ಹೋಗಿದ್ರು. ಈಗ ಮಾತುಕತೆಗೆ ಆಮೇಲೆ ಅವಕಾಶವನ್ನು ಮಾಡಿಕೊಟ್ಟು ನೇರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಈಗ MLA ಅವರಿಗೆ ಸನ್ಮಾನ್ಯ ಮುಖ್ಯಾಧಿಕಾರಿಗಳಿಂದ ಸತ್ಕಾರ ಸಮಾರಂಭ. ಅವರಿಗೆ ಧರಣಿ ಗುತ್ತಿಗೆದಾರರಿಂದ ಸತ್ಕಾರ ಸಮಾರಂಭ. ಉಪಕಲ ಇಂಜಿನಿಯರಿಂದ ಮತಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ ಅಂತ ಆಶಿಸಿ ಈ ಸಭಾಂಗಣದಲ್ಲಿ ಉಪಸ್ಥಿತಕ್ಕಂತಹ ಎಲ್ಲ ಚುನಾಯಿತ ಸದಸ್ಯರಿಗೂ, ನಾಮನಿತ ನಿರ್ದೇಶನ ಸದಸ್ಯರಿಗೂ, ಆಶ್ರಯ ಕಮಿಟಿಯ ಸದಸ್ಯರಿಗೂ, ಎಲ್ಲ ಮುಖಂಡರಿಗೂ, ಮುಖ್ಯವಾಗಿ ಪತ್ರಕರ್ತರಿಗೂ ಸಹಿತ MLA ಅವರ ವತಿಯಿಂದ, ಪುರಸಭೆಯವರ ಎಲ್ಲ ಸಿಬ್ಬಂದಿ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮಕ್ಕೆ ಕೈ ಮಾಡಿಕೊಡ್ತಾರೆ. ಸರ್ವ ಸದಸ್ಯರಿಗೂ ಹಾಗೂ ಸೇರಿರ್ತಕ್ಕಂಥ ಗುರುಗಳಿಗೆ ನಮಸ್ಕಾರಗಳು. ಈ 12 ಕೋಟಿ ರೂಪಾಯಿ ಅನುದಾನ ತರಬೇಕಾದ್ರೆ ಶಾಸಕರ ಜೊತೆ ಒಂದು 4-5 ಸಲ ನಾವು ಅಣ್ಣ ಸ್ವತಃ ಮುತುವರ್ಜಿ ವಹಿಸಿ ಅವ್ರ ಜೊತೆ ನಮ್ಗೆ ಕರ್ಕೊಂಡೋಗಿ ಟಿಫನ್ ಮಾಡಕ್ಕೆ ಹೋದ್ರೆ ಅವ್ರು ಸಿಗ್ತಾರೋ ಇಲ್ಲೋ ಅಂತ ಹೇಳಿ ಟಿಫನ್ ಮಾಡಲ್ದ ಅವ್ರ ಮನೆಗೆ ಹೋದ್ವು. ಅಲ್ಲಿಂದ ಊಟ ಮಾಡಿ ಟಿಫನ್ ಮಾಡ್ಕೊಂಡು ಬಂದ್ರೆ ಬೇಡ ಅವ್ರು ಆಫೀಸ್ನಾಗ ಕೂತ್ ಈ ಹಣ ಬಿಡುಗಡೆ ಮಾಡ್ಕೊಂಡು ಬಂದಿದ್ವು. ಆದ್ರೆ ಇತ್ತೀಚಿನ ದಿನದಾಗ ಕೆಲವೊಂದು ಸೋಷಿಯಲ್ ಮೀಡಿಯಾದಾಗ ಸುಳ್ಳು ಸುದ್ದಿಗಳು ಹಬ್ಸಾಕ್ತಾರೆ. ಇದು ನಾವು ತಂದ ಅನುದಾನತಿ ಇದಕ್ಕೆ ನೀವು ತಂದ ಅನುದಾನ ನಿಮ್ಗೆ ಅವ್ದಾಗ ಆಡಬೇಕಾಗಿತ್ತು, ಆಗಿಲ್ಲ. ಆದ್ರೆ ಈಗ ನಾವು ಅದನ್ನ ನಮ್ಮ ಶಾಸಕರ ಪ್ರಯತ್ನದಿಂದ ನಾವು ಎಲ್ಲ ಮೆಂಬರ್ಗಳು ಗುದ್ದಾಡಿ ಈ ಅನುದಾನ ತಂದಿವು. ಇದ್ರ ಯಶ ನಮ್ಮ ಶಾಸಕರ ಸಂತತಿ ಇಷ್ಟು ಹೇಳಿ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವ ಹಾರುಗಿರಿಯ ಸಹೋದರರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಮಹೇಶನ ತಮ್ಮಣ್ಣವರು, ಶಾಸಕರು ಕುಡಚಿ ಅವರ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದಿಂದ ನಮ್ಮ ಹಾರುಗಿರಿ ಅಭಿವೃದ್ಧಿ ಹೊಂದಬೇಕು,
ಈಗ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ, ಇನ್ನೂ ಹೊಂದಲಿ ಅನ್ನೋ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ 12 ಕೋಟಿ ಅನುದಾನವನ್ನು ತರುವುದರೊಂದಿಗೆ ನಮ್ಮ ಪುರಸಭೆಯ ಅಭಿವೃದ್ಧಿಗೆ ಒಂದು ಒಳ್ಳೆಯ ಅವಕಾಶವನ್ನು ನೀಡಿರ್ತಕ್ಕಂತಹ ಮಾನ್ಯ ಶಾಸಕರಿಗೆ ನಮ್ಮ ಪುರಸಭೆಯ ಅಧ್ಯಕ್ಷರ ವತಿಯಿಂದ, ಪುರಸಭೆಯ ಸರ್ವ ಸದಸ್ಯರ ವತಿಯಿಂದ ಹಾಗೂ ಎಲ್ಲ ಪುರಸಭೆಯ ಸಿಬ್ಬಂದಿಯವರ ವತಿಯಿಂದ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಅನುದಾನ ಇದೇ ರೀತಿ ನಮ್ಮದ ಮುಂದುವರಿಲಿ, ಇನ್ನೂ ಹೆಚ್ಚಿನ ಅನುದಾನ ನಮ್ಮ ಪುರಸಭೆಗೆ ಹಾಗೂ ಕುರ್ಚಿ ಮತಕ್ಷೇತ್ರಕ್ಕೆ ಬರಲಿ, ನಮ್ಮ ಎಲ್ಲ ಸಮಾಜದವರಿಗೂ ಅನುಕೂಲವಾಗಲಿ ಅಂತೇಳಿ ಹಾರೈಸುತ್ತಾ ಇವತ್ತಿನ ದಿನ ಅವರು ನಮ್ಗೆ ಇವತ್ತಿನ ದಿನ ಬಂದು ಇವತ್ತಿನ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದರು. ಅದರ ಜೊತೆಗೆ ನಮ್ಮ ಅಲ್ಪ ಸನ್ಮಾನವನ್ನು ಸ್ವೀಕರಿಸಿದರು. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳಿಗೆ ವಿರಾಮ ಇವತ್ತು ಸಮಸ್ಯೆ ಬಗೆಹರಿಸ್ಕೊಡ್ರಿ, ಅದನ್ನ ಮಾಡ್ಸ್ಕೊಂಡ್ಬರ್ತೀವಿ. ಇದ್ರಿ ಇದನ್ನ ನೋಡಿದಾಗ ಅಲ್ಲಿ ಮಂದಿ ಸಾಯಕತ್ತಿದ್ರಿ. ಒಟ್ಟ ಆ ಏರಿಯಾದಾಗ ಎಷ್ಟು ಜನ ಆದ್ರೆ ಒಂದು 10 ನಿಮಿಷ ಸಹಿತ ಅಲ್ಲಿ ನಿಲ್ಲಕ್ ಆಗೋದ್ರಿ ಅಣ್ಣ. ಈಗ ನಮ್ದ್ರಿ 24/7 ವರ್ಕ ಈ ಇದು 12 ಕೋಟಿ ವರ್ಕ 2 ಕೋಟಿ ಈಗ ನೀವು ಆ 24/7 ಅವ್ರಿಗೆ ಏನ್ ಹೇಳ್ರಿ, ಮೊದಲು ಅವ್ರದ್ದು ಏನೇ ಡ್ಯಾಮೇಜ್ ಮಾಡಿ ಅವ್ರ ಪೈಪ್ ಹಾಕತ್ತೆ. ಯಾಕಂದ್ರೆ ನಾವು ರೋಡ್ ಮಾಡಿದ್ಮೇಲೆ ಅವ್ರು ಹೈಟ್ ಪೈಪ್ ಹಾಕಿದ್ರೆ ಅಂದ್ರೆ ಅದು ಡ್ಯಾಮೇಜ್ ಏನು ಮಾಡಿದ್ರು ಸರಿಯಾಗ 2 ಕೆಲಸ ಎಟ್ ಟೈಮ್ ಚಲೋ. ಈಗ ನಾನು 2 ಪ್ಲಾಟ್ ಹೆಚ್ಚು ಕಡಿಮೆ ಕಾಂಕ್ರೀಟ್ ರಸ್ತಾವ. ಈ 2 ಪ್ಲಾಟ್ನಾಗ 2 ಸೈಡ್ ಲೈನ್ ಪೈಪ್ಲೈನ್ ಮಾಡ್ಬೇಕು. ಪೈಪ್ಲೈನ್ ಮೊದಲು ಮಾಡಿಸ್ರಿ, ಯಾರು ಕಾಂಟ್ರಾಕ್ಟರ್ ಹಿಡಿದಲ್ಲ ಅದನ್ನ ಹಿಂದೆ ಮಾಡಿಸ್ರಿ. ಯಾಕಂದ್ರೆ ರೋಡ್ ಆದ್ಮೇಲೆ ಅವ್ರು ಪೈಪ್ಲೈನ್ ಮಾಡಿದ್ರೆ ಮತ್ತೆ ಡ್ಯಾಮೇಜ್ ಆಗ್ತದೆ. ಹಾ ಮುಂದ್ರಿ ಎಲ್ಲ ಕಡೆ ಕಾಂಕ್ರೀಟ್ ಮಾಡದಾರ, ಬೆನ್ ಮೇಲೆ ಪೈಪು ಹಾಕಿಲ್ಲ, ಅದು ರಿಪೇರಿನೂ ಇಲ್ಲ. ದಯಮಾಡಿ ಯಾವ ವಾರ್ಡ್ನಾಗ ಹಾದಿಗಳದಾರ ಆ ಹಾದಿಗಳಿಂದ ಮೊದಲು ಪೈಪ್ಲೈನ್ ಕೆಲಸ ಮೊದಲು ಮುಗಿಸ್ರಿ. ಕೆಲಸ ಮಾಡಿ ಹೊರ ಸಲ್ಸೋದಾಡ ಮಂದಿ ಕಡೆ. ದಯಮಾಡಿ ಆ ಕಾಂಟ್ರಾಕ್ಟರ್ ಕೂಡಿಸ್ರಿ, ಅವು ಮೊದಲು ಪೈಪ್ಲೈನ್ ಕೆಲಸ ಮುಗಿಸ್ರಿ, ಆಮೇಲೆ ನಮ್ಮ ರೋಡ್ ಏನದಾವು ರೋಡ್ ಕೆಲಸ ಮುಗಿಸ್ರಿ. ಡಾಂಬರ್ ಇದ್ದಂತೂ ಹಡ್ಡಿದಂತೂ ಕೊಡಂಗಿಲ್ರಿ, ಕಾಂಕ್ರೀಟ್ ಇದ್ದಿದ್ದನ್ನು ಹಡ್ಯಾರಲ್ರಿ. ಒಳ್ಳೆ ಅವ್ರು ಲೆವೆಲ್ ಮಾಡಿ ಮ್ಯಾಲ ಕಾಂಕ್ರೀಟ್ ಹಾಕಿ ಮತ್ತೆ ಕೂಡದ್ರಿ, ಅವ್ರು ಅದು ಸುಕ್ ಮಾಡೋರು ಮತ್ತೆ ತೆಗ್ಗನ್ ಬಿಡಾಕತ್ತಾರೆ. ಈ ನಮ್ಮ 3 ಗಾಡಿ ರಿಕ್ಷಾ ನಾವು ಸದ್ರಾಗ ಹೋಗಿರ್ತಂದ್ರೆ ನಮ್ಮ ಗಾಡಿನ ಒಟ್ಟ ಒಳಗೆ ಹೋಗಿಲ್ಲ. ಅಲ್ಲಿ ಪೇಷಂಟ್ ಇರ್ತಾರ್ರಿ, ಅವ್ರು ಒಳಗೆ ಬಿಡ್ತಾರ್ರಿ, ಒಳಗೆ ಗಾಡಿ ಬಿಡ ಅಂಥವು ಭಾಳ ಬಿಟ್ಟಿಗಳಾಗ್ಯಾವ. ನಾವು ಹೋಗೋದಾಗ ಅರವೀರು ಪುರಸಭೆ ಆಯಿತು, ಮುಗುಳ್ಕೋಡು ಪುರಸಭೆ ಕಟ್ಟಡ ಆಯಿತು. ಸ್ವತಃ ತಾವು ಮಂತ್ರಿಗಳನ್ನ ಹೇಳಿದ್ರು, ಹೊಸ ಪುರಸಭೆ ಕಟ್ಟಡಗಳು ಮತ್ತು ದುಡ್ಡು ಇನ್ನೂ ಬಂದಿರಾಗಿಲ್ಲ. ನನಗನ್ಸ್ಮಟ್ಟಿಗೆ ಬಜೆಟ್ ಆದ ನಂತರ ಬರ್ಬೋದು. ಕಟ್ಟಡ ಶುರು ಬಂದರೂ ಮಾಡಿಸೋಣ, 100% ಮಾಡಿಸೋಣ. ಅಲ್ಲಿ ಅದ ಒಳ್ಳೆಯ ಪ್ಲಾಟ್ ಒಳಗೆ ಪೊಲೀಸ್ ಸ್ಟೇಷನ್ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟವರು ಮಂತ್ರಿಗಳಿಗೆ ಭೇಟಿಯಾಗಿ ಲೆಟ್ರ್ ಕೊಟ್ಟಾಗಿ ಅವರು ಕೊಡ್ತಿಲ್ಲ. ಸಮಸ್ಯೆ ಏನಾಗೈತೆ ತಮಗೆಲ್ಲ ಗೊತ್ತಿರ್ತೈತಿ. ಯಾಕಂದ್ರೆ ಸ್ವಲ್ಪ ಆಯಾ ಇಲಾಖೆದಾಗ ಈ 2 ವರ್ಷ ಈ ಬಜೆಟ್ ಆದ ನಂತರ ಕೊಡ್ತೀವತ್ತ ನಾವು. ಅದು ಈ ಪುರಸಭೆ ಕಟ್ಟಡವೂ ಆಯಿತು ಮತ್ತು ಪೊಲೀಸ್ ಸ್ಟೇಷನೂ ಸದ್ಯದಾಗ ಚಾಲು ಮಾಡೋದು. ಮತ್ತು ಈಗೇನು ನೀವು ಈ ಪೈಪ್ ಕಟ್ಟೋದಾಗ ಏನು ಹೇಳತ್ತಿದ್ರಲ್ಲ, ಅವು ಯಾವ್ಯಾವ ವಾರ್ಡ್ಗೆ ಸಂಬಂಧಪಟ್ಟಂಗೆ ಆ ಸಮಸ್ಯೆಗಳದಾವು. ನೀವೇನು ಇಲ್ಲಿ ಕೊಡ್ತೀರೋ ಅಥವಾ ಅಲ್ಲಿ ಆಫೀಸ್ಗೆ ಬರ್ತಿರೋ ಚೀಫ್ ಆಫೀಸರ್ಗೆ ನಿಮ್ಮ ಆಫೀಸ್ಗೆ ಅವ್ರನ್ನ ಕರ್ಕೊಂಡ್ ನಾವು ಕರ್ಸೋಣ, ಕಂಡಕ್ಟರ್ಗಳನ್ನು ಕರ್ಸೋಣ ಅಂತ ಕರೆಸಿ ಅವ್ರಿಗೆ ಏನು ಹೇಳ್ಬೇಕು ನೋಡ್ಕೊಂಡೆ. ಬಟ್ ಇದು ಅವ್ರು 8 ದಿವಸನೇ ಮುಗಿಸ್ತಾರೋ ಏನು ಮಾಡ್ತಾರೋ. ಬಟ್ ಈಗ ಬೇರೆ ವಾರ್ಡ್ನಾಗ ಇದ್ದು ಕರ್ಸ್ಕೊಂಡು ಚಾಲು ಮಾಡಲಿಲ್ಲ. ಬಾಗುಸ್ ಆಗ್ತದೆ, ಬಾಗುಸ್ನಿಂದ ಪೆಂಡಿಂಗ್ ಹೋಗ್ತದೆ. ಚಾಲು ಮಾಡಿ ಸಮಸ್ಯೆ ಇದ್ದು ವಾರ್ಡ್ಗಳು ನನಗೆ ಎಕ್ಸ್ಪೆಕ್ಟಿಗೆ ಊರಾಗಿದೆ. 2ನೇ ವಾರ್ಡ್ ಇರಬೇಕು, 6ನೇ ವಾರ್ಡ್ ಇರಬೇಕು, 4ನೇ ವಾರ್ಡ್ ಈ ಕೆಲಸ ವಿದ್ಯಾನಗರ ಈ ವರ್ಕ್ ಎಲ್ಲಿ ಹಾಕೊಂಡಿದ್ದಾರೆ.
ಯಾರು ತಗೊಳಂಗಿಲ್ಲ ಸಾರ್ವಜನಿಕರು ಅವ್ರು ತುಂಬ್ಕೋತಾರೋ ಅದು ಹಂಗ ಬಂದಿರ್ಲಿ ಹಾಕಿ ಮೇಲೆ ಬಡಿಬಾರ್ದು. ಅಷ್ಟು ಕಲೆಕ್ಷನ್ ನೋಡ್ರಿ ಮತ್ತದ್ರಿ ಈಗ ಇವ್ರು ಟೆಂಡರ್ ನಾ ಇದು ಹಡ್ಡಾತನ ಮೂಲಕ ನಾ ಹೊಳ್ಳಿ ಅವ್ರು ನಮ್ ಕೆಲಸ ಮುಗ್ಕೊಂಡು ಹೆಂಗ ಹಂಗ ಮಾಡಿ ಮಾಡೋದು ಅದ್ರ ಟೆಂಡರ್ ಹಿಡಿದತ್ತಾರ ಹಡ್ಡ ಹೋಗಿ ಅಡ್ಡ ಹಿಡಿದಿರ್ತಾರೆ ಮಾಡೋದ್ರ ಇನ್ನು ಕೆಲಸ ಪೆಂಡಿಂಗ್ ಐತೆ ಅಂತ ಉಳಿಸ್ಯಾರ ಅವ್ರು. ಒಟ್ ಅಂತ ಕೇಳಿದ್ರೆ ಯಾಕಂದ್ರೆ ಅವ್ರು ಕೇಳಕ್ ಬರುತ್ತೆ ನಮ್ಗೆ ಹ್ಯಾಂಗಿದ್ದಂಗ ಮಾಡಿ ಹೋಗುತ್ತೆ ಅಲ್ಲಿ ಏನ್ ಮಾಡ್ಯಾರ್ರಿ ಸೆಂಟ್ರ್ ಆಗಿಲ್ಲ ಅದನ್ನ ಏನ್ ಕೂಡಿಸಿರೋದು ಅಂತ ಕೊಡುದಿಲ್ಲ ಅದು ಕೊಡಂಗಿಲ್ಲ ಮೊದಲಿನ ಗತೆ ಕೊಡಂಗಿಲ್ಲ ಅಲ್ಲೇನು ಲೋಡ್ ಗಾಡಿ ಆದ್ರೆ ಕಟ್ ಆಗುತ್ತ ಇಲ್ಲ ಅದ್ರ ಕೆಲವ್ರು ಜಗಳ ಬಟ್ ನಮ್ಗೆ ಹ್ಯಾಂಗಿತ್ತು ಮತ್ತೆ ಹಂಗೆ ಮಾಡೋದು ಸಾಕು ಎಲ್ಲ